ಮಗನ ಪರವಾಗಿ ಚುನಾವಣಾ ಅಖಾಡಕ್ಕಿಳಿದಿದ್ದಾರೆ ತಂದೆ ರಕ್ಷಾರಾಮಯ್ಯ ಅವರ ತಂದೆ ಸೀತಾರಾಮ್ ಅವರು ಟೆಂಪಲ್ ರನ್ ಶುರು ಮಾಡಿದ್ದಾರೆ. ಮಗನ ಪರವಾಗಿ ಚುನಾವಣಾ ಅಖಾಡದಲ್ಲಿ ಅವರ ತಂದೆ ಇದ್ದಾರೆ ಎಂಆರ್ ಸೀತಾರಾಮ್ ಮಾಜಿ ಸಚಿವರು ಕೂಡ ಹೌದು. ದೇಗುಲಗಳಿಗೆ ಭೇಟಿ ನೀಡಿ ಆಶೀರ್ವಾದವನ್ನು ಪಡಿತಾ ಇದ್ದಾರೆ. ದೇವಸ್ಥಾನಗಳ ಬಳಿಕ ಕಾಂಗ್ರೆಸ್ ಮುಖಂಡರ ನಿವಾಸಕ್ಕೂ ಕೂಡ ಭೇಟಿ ಕೊಡ್ತಾ ಇದ್ದಾರೆ. ನನ್ನ ಮಗನಿಗೆ ಟಿಕೆಟ್ ಸಿಗುವಂಥ ಆತ್ಮವಿಶ್ವಾಸವಿದೆ ಅಂತ ಹೇಳಿ ಎಂಆರ್ ಸೀತಾರಾಮ್ ಹೇಳಿಕೊಂಡಿದ್ದಾರೆ. ನಾನೀಗಾಗಲೇ ನಮ್ಮ ಜಾಲಾರಿ ನರಸಿಂಹಸ್ವಾಮಿ ದೇವಸ್ಥಾನದ ಉತ್ಸವ ಅಲ್ಲೂ ಸಹ ಇತ್ತು. ಅಲ್ಲಿ ಹೋಗಿ ನರಸಿಂಹಸ್ವಾಮಿಗಳ ಆಶೀರ್ವಾದ ಪಡೆದು ಇಲ್ಲಿ ಇವತ್ತು ನಮ್ಮ ತಾತಯ್ಯನವರ ಜಯಂತ್ಯೋತ್ಸವ ಇರೋದಕ್ಕೆ ಇಲ್ಲೂ ಸಹ ಚಿಕ್ಕಬಳ್ಳಾಪುರದಲ್ಲಿ ನಮ್ಮ ತಾತಯ್ಯನವ್ರ ಮಠಕ್ಕೆ ಬಂದು ತಾತಯ್ಯನವರ ಆಶೀರ್ವಾದ ಪಡೆದು ಮುಂದೆ ದೇವನಹಳ್ಳಿನಲ್ಲೂ ಸಹ ನಮ್ಮ ತಾತಯ್ಯನವ್ರದ್ದು ಒಂದು ಆರಾಧನೆ ನಡೀತಾ ಇದೆ, ಅಲ್ಲೂ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಈಗ ಏನಾಗಿದೆ ಅಂದರೆ ನಿನ್ನೆ ತಾನೇ BJP ಅವರು ಅನೌನ್ಸ್ ಮಾಡಿದ್ದಾರೆ. ನಮ್ಮ ಒಂದು ನಿಲುವೇನೆಂದರೆ ನಮ್ಮ ಪಕ್ಷದ್ದು ಅವ್ರು ಮಾಡಿದ್ಮೇಲೆ ನಂತರ ನಾವು ಮಾಡೋದು ಅಂತ. ಈಗ ನಿನ್ನೆ ತಾನೇ ಅವರು ಮಾಜಿ ಮಂತ್ರಿಗಳಾದ ಸುಧಾಕರ್ ಅವರು ಅನೌನ್ಸ್ ಮಾಡಿದ್ದಾರೆ. ಅದಕ್ಕೆ ಎದುರಿಸಿ ಅವ್ರ ಮೇಲೆ ಹೋರಾಟ ಮಾಡಿ ಗೆಲ್ಲುವ ಶಕ್ತಿ ಯಾರಿಗಿದೆ ಅಂತ ನಮ್ಮ ಹೈಕಮಾಂಡ್ ಅವ್ರಿಗೆ ಗೊತ್ತಿದೆ. ಇವತ್ತು ನಾಳೆನೋ ಅವರು ಇದನ್ನು ಅನೌನ್ಸ್ ಮಾಡ್ತಾರೆ ಅಂತ ನನಗೆ ಭರವಸೆ ಇದೆ. ಇಲ್ಲ, ಅವರು ನಮ್ಮ ಪಕ್ಷದ ಹಿರಿಯ ಮುತ್ಸದ್ದಿ ನಾಯಕರು. ಸೊ ನಾವು 3 ಜನದಲ್ಲಿ ಯಾರಾದರೂ ಒಬ್ಬರು ಕೊಡ್ತಾರೆ. ಆದರೆ ಸಮರ್ಥವಾಗಿ ಎದುರಿಸಿ ಗೆಲ್ಲುವ ಶಕ್ತಿ ಯಾರಿಗಿದೆ ಅಂತ ಆಗಲೇ ನಮ್ಮ ಹೈಕಮಾಂಡ್ ಅವ್ರಿಗೆ ಗ್ರಹಿಸಿದೆ. ಅದರ ಮೇಲೆ ತೀರ್ಮಾನ ಜಲ್ದಿ 1-2 ದಿವಸದಲ್ಲಿ ತೊಗೊಳ್ತಾರೆ ಅಂತ ನಾನು ಅಪೇಕ್ಷೆ ಪಡ್ತೀನಿ. ಈಗ ನಾನು ಅದ್ರ ಬಗ್ಗೆ ಟಿಪ್ಪಣಿ ಮಾಡೋದಿಲ್ಲ, ದಯವಿಟ್ಟು ಕ್ಷಮಿಸಿ. ಬಟ್ ಈ ಒಂದು ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷ ಯಾರು ಗೆಲ್ಸೋಕ್ಕೆ ಸಾಧ್ಯವೋ ಅವ್ರಿಗೆ ಈ ಒಂದು ಟಿಕೆಟನ್ನು ಕೊಡ್ತಾರೆ ಅಂತ ನನಗೆ ಆತ್ಮವಿಶ್ವಾಸ ಇದೆ. ಜನಗಳು ಪ್ರೀತಿ ತೋರಿಸಿದ್ದಾರೆ, ವಿಶ್ವಾಸ ಇದೆ ನನಗೆ. ಆ ಪ್ರೀತಿಯನ್ನು ಅವ್ರ ಮತಗಳಲ್ಲಿ ಇದು ಮಾಡ್ತಾರೆ ಅಂತ ನನಗೆ ವಿಶ್ವಾಸ ಇದೆ.